Dear students, welcome back to Sociology class. Once again, I am Deepa SV, working as Assistant Professor in Department of Sociology, Government First Grade College, ಚಿಕ್ಕಬಳ್ಳಾಪುರ. ಇಂದು ನಾವು ನಮ್ಮ ಒಂದು ತರಗತಿಯಲ್ಲಿ ಹಿಂದೂ ವಿವಾಹವನ್ನು ಒಂದು ಪವಿತ್ರ ಸಂಸ್ಕಾರವೇ ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. Hindu marriage is also called as Vivaha. The Sanskrit word Vivaha literally means the ceremony of carrying away the bride to the groom's house. We can witness in most of the North Indian marriages and in some of the South Indian marriages, the bride is literally carried in a the bamboo pot kind of a thing by the maternal uncle to the mandap, and then the ceremony is going to be completed. Later there is going to be a bidai ceremony. Professor R.N. Sharma says marriage is a religious sacrament in which a man and a woman are bound together in a permanent relationship for physical, social, spiritual purposes of dharma, procreation, and sexual pleasure. There is nothing like this is going to be a breaking one. The marriage is bound in such a way where it is considered to be the breaklessness. There is no concept of separation in marriage among Hindus. Literally, when we see the Vedas and other religious text books. ಸಂಸ್ಕೃತ ಪದದಲ್ಲಿ ನಾವು ವಿವಾಹ ಅಂತ ಹೇಳಿದ್ರೆ ಲಿಟ್ರಲ್ ಆಗಿ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ವಧುವನ್ನು ವರನ ಮನೆಗೆ ಕರೆದುಕೊಂಡು ಹೋಗುವಂತಹ ಒಂದು ಸಮಾರಂಭ ಅಂತ ಹೇಳಿಬಿಟ್ಟು ನಾವು ಅನೇಕ ಒಂದು ಸಮಾರಂಭಗಳಲ್ಲಿ ಅಂದರೆ ವಿವಾಹದ ಸಮಾರಂಭಗಳಲ್ಲಿ ನಾವು ನೋಡೋದೇ ಆದರೆ ಮಾವನು ವಧುವಿನ ಮಾವ ಅಂತ ಹೇಳಿದ್ರೆ ತಾಯಿಯ ಅಣ್ಣ ಅಥವಾ ತಮ್ಮ ಇವರು ವಧುವನ್ನು ಮಂಟಪಕ್ಕೆ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಒಂದು ಬಿದಿರಿನ ಒಂದು ಬುಟ್ಟಿಯಲ್ಲಿ ಹುಡುಗಿಯನ್ನು ಕೂರಿಸ್ಕೊಂಡು ಕರ್ಕೊಂಡು ಬರುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ನೋಡ್ತಾ ಬರ್ತೇವೆ. ಇದು ವಿವಾಹವನ್ನು ಎಷ್ಟರ ಮಟ್ಟಿಗೆ ಪ್ರೀತಿಯಿಂದ ಈ ಸಮಾರಂಭವನ್ನು ನಡೆಸ್ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಬರ್ಬೋದು. R.N. ಶರ್ಮಾರವರು ಏನು ಹೇಳ್ತಾ ಬರ್ತಾರೆ ಅಂತ ಹೇಳಿದ್ರೆ, ವಿವಾಹ ಅನ್ನುವಂಥದ್ದು ಒಂದು ಧಾರ್ಮಿಕ ಸಂಸ್ಕಾರ. ಇದರಲ್ಲಿ ಪುರುಷ ಮತ್ತು ಮಹಿಳೆಯು ಧರ್ಮ, ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಆಸಕ್ತಿಯ ಒಂದು ಉದ್ದೇಶದಿಂದ ದೈಹಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಶಾಶ್ವತವಾಗಿ ಒಂದು ಸಂಬಂಧದಲ್ಲಿ ಬಂಧಿಸಲ್ಪಡ್ತಾರೆ ಅಂತ ತಮ್ಮ ಅಭಿಪ್ರಾಯವನ್ನು ಸೂಚಿಸ್ತಾ ಬರ್ತಾರೆ. ಹಿಂದೂ ವಿವಾಹವನ್ನು ನಾವು ಸಂಸ್ಕಾರ ಅಂತ ಹೇಳುವಂತಹ ಸಂದರ್ಭದಲ್ಲಿ ನಾವು ನೋಡಿದ್ರೆ ಹಿಂದೂಗಳಿಗೆ ವಿವಾಹ ಅನ್ನುವಂಥದ್ದನ್ನು ಒಂದು ವಿಧಿ ಅಂತಲೇ ಹೇಳ್ತಾ ಬರ್ತಾರೆ. ಅಂದರೆ ಇದು ಧರ್ಮದಲ್ಲಿ ನಮಗೆ ಕಟ್ಟಾಜ್ಞೆಯಾಗಿ ಇದು ಒಂದು ಸೂಚಿಸಿರುವಂತಹ ಒಂದು ಸಮಾರಂಭ ಅಥವಾ ಒಂದು ಆಜ್ಞೆ. ನಾವು ಇದನ್ನು ನಿಭಾಯಿಸಲೇಬೇಕು, ಧರ್ಮದಲ್ಲಿ ಇದನ್ನು ನಾವು ಕಡೆಗಾಣುವಾಗೇ ಇಲ್ಲ ಅನ್ನುವಂತಹ ಒಂದು ಅರ್ಥ ನಮ್ಮ ಧರ್ಮದಲ್ಲಿ ಇದನ್ನು ನಾವು ತೆಗೆದುಕೊಂಡು ಬರುವಂಥದ್ದು. ಯಾವುದೇ ರೀತಿಯಾದಂತಹ ಫಲವನ್ನು ನಾವು ಪಡೆದುಕೊಳ್ಬೇಕು ಅಂತ ಹೇಳಿದರೆ ವಿವಾಹ ಅನ್ನುವಂತಹ ಒಂದು ವಿಧಿ ಸಂಸ್ಕಾರ ನಡಿಲೇಬೇಕು ಅನ್ನುವಂಥದ್ದು ಹಿಂದೂ ಧರ್ಮದಲ್ಲಿ ಹೇಳ್ತಾ ಬರುತ್ತೆ ಅನ್ನುವಂಥದ್ದನ್ನು ಅನೇಕ ವೇದಗಳು ತಿಳಿಸ್ತಾ ಬರುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಪುರುಷಾರ್ಥಗಳಾಗಲಿ ಅಥವಾ ಯಾವುದೇ ಒಂದು ಆಶ್ರಮವನ್ನು ಎಂಟ್ರಿ ಮಾಡಬೇಕಂತ ಹೇಳಿದರೆ ಪಾಲುದಾರರಿಲ್ಲದೆ ಅದರ ಒಂದು ಪ್ರಯೋಜನ ಆಗೋದಿಲ್ಲ ಅನ್ನುವಂಥದ್ದು ವೇದಗಳಲ್ಲಿ ತಿಳಿಸ್ತಾ ಬರುವಂಥದ್ದು. ಹಾಗಾಗಿಯೇ ಇಲ್ಲಿ ವಿವಾಹ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಪತಿ ಮತ್ತು ಪತ್ನಿ ಅನ್ನುವಂತಹ ಒಂದು ಪರಿಕಲ್ಪನೆಯಲ್ಲಿ ಅಲ್ಲಿ ಈ ಸೆರೆಮನಿ ನಡಿಲೇಬೇಕಾಗತ್ತೆ. ಹಾಗಾಗಿಯೇ ಅರ್ಧಾಂಗಿ, ಧರ್ಮಪತ್ನಿ ಅನ್ನುವಂತಹ ಒಂದು ಪದಗಳನ್ನು ನಾವು ಹೆಚ್ಚು ಬಳಕೆ ಮಾಡ್ತಾ ಬರುವಂಥದ್ದು ಪತ್ನಿಗೆ. ಹಾಗೆಯೇ ಪತಿ ಮತ್ತು ಪತ್ನಿ ಅಂತ ಹೇಳಬೇಕಾದಂತಹ ಸಂದರ್ಭದಲ್ಲಿ ಅವರಿಬ್ಬರು ಒಬ್ರನ್ನೊಬ್ಬರು ಬಿಟ್ಟಿರಲಾರದೇ ಇರುವಂತಹ ಒಂದು ಸಂದರ್ಭ ಅಂತ ಹೇಳ್ತಾ ಬಂದಾಗ ನಾವು ಅವರನ್ನು ಕರೆಯುವಂಥದ್ದು ದಂಪತಿ ಅಂತಲೇ ನಾವು ಹೇಳ್ತಾ ಬರುವಂಥದ್ದು. When we talk about Hindu marriage as a sacrament, for Hindus, Vivaha is like a vidhi, which is a religious order which we have to follow.
Vedas say that dharma cannot be performed by a man alone. It has to be performed with his better half, the wife. That is why better half is more important in attaining purusharthas or ashramas, which is more important in any Hindu's life. Proceedingly, we can say that Hindu marriage is considered to be a sacrament with this the rituals or rites. ಹಿಂದೂ ವಿವಾಹವನ್ನು ಒಂದು ಪವಿತ್ರವಾದಂತಹ ಸಂಸ್ಕಾರ ಹೇಗೆ ಅಂತ ಹೇಳ್ತಾ ಬರಬೇಕು ಅಂತ ಬಂದಾಗ ನಾವು ಹೇಳುವಂಥದ್ದೇನು ಅಂತ ಹೇಳಿದ್ರೆ, ಈ ಹಿಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಂಡಂತಹ ವಿಧಿಗಳ ಒಂದು ಆಚರಣೆಯ ಮೂಲಕ ಹಿಂದೂ ವಿವಾಹಕ್ಕೆ ಪಾವಿತ್ರತೆ ಬರುತ್ತೆ ಎನ್ನುವಂಥದ್ದನ್ನು ನಾವು ಹೇಳ್ತಾ ಬರಬಹುದು. ಅದು ಯಾವುದು ಅನ್ನೋದು ಈಗಾಗಲೇ ನಿಮಗೆ ಗೊತ್ತಿರುವಂಥದ್ದು. ಮೊದಲನೇದಾಗಿ ವಾಗ್ದಾನ, ಎರಡನೇದಾಗಿ ಹೋಮ, ಮೂರನೇದು ಕನ್ಯಾದಾನ, ನಾಲ್ಕನೇದಾಗಿ ಪಾಣಿಗ್ರಹಣ, ಐದನೇದು ಮಾಂಗಲ್ಯಧಾರಣ, ಆರನೇದು ಸಪ್ತಪದಿ. In the Vagdana, they are going to give a oral promise of getting married, and then in the second Homa, where they are going to offer to fire god various things and pray for good for all. Kanyadana, where father is giving away the hands of the daughter to the groom. Panigrahana, where the groom is going to take the hand of the bride and then take the promise that he is going to live the life together. Mangalya Dharana is another the ritual where the Mangala Sutra is tied and then they get into the bond of permanent relationship. In the Saptapadi, they are going to go ahead to take the 7 promises to lead their life until their death. ಮುಂದುವರೆದು ನಾವು ನೋಡೋದೇ ಆದರೆ ವಿವಾಹದ ಮೂಲಕವೇ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡುವಂಥದ್ದು. ಓನ್ಲಿ ಥ್ರೂ marriage, any Hindu can enter into Grihastha-ashrama. Everybody knows that ashramas are more important, where we are talking about Brahmacharya ashrama, Grihastha-ashrama, Vanaprastha-ashrama and Sannyasa-ashrama. The Brahmacharya ashrama is basically into practice even without marriage, and then the Grihastha-ashrama, for this we need to enter into marriage. Only with the performance of marriage the entry into Grihastha-ashrama is possible, and only after marriage attaining salvation is possible through giving birth to a son. So among Hindus, the birth of a son is ritually very, very significant. Only a son can bring in salvation or moksha to the Hindu couple. ಪ್ರತಿಯೊಂದು ಹಿಂದೂ ಕುಟುಂಬಗಳಲ್ಲಿ ನಾವು ನೋಡುವಂಥದ್ದು ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ. ಈ ಎಲ್ಲ ಆಶ್ರಮಗಳ ಒಂದು ಆಚರಣೆ ಎನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಬ್ರಹ್ಮಚರ್ಯಾಶ್ರಮ ಸಹಜವಾಗಿಯೇ ನಡ್ಕೊಂಡು ಬರುವಂಥದ್ದು. ಗೃಹಸ್ಥಾಶ್ರಮಕ್ಕೆ ನಾವು ಎಂಟ್ರಿ ಆಗಬೇಕು ಅಥವಾ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಅದು ವಿವಾಹದ ಮೂಲಕ ಮಾತ್ರವೇ ಸಾಧ್ಯ ಅನ್ನುವಂಥದ್ದು. ಈ ವಿವಾಹದ ಮೂಲಕವೇ ಮುಂದಿನ ಒಂದು ಜನರೇಷನನ್ನು ನಾವು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು, ಕುಟುಂಬವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದರ ಮೂಲಕ ಮಗನಿಗೆ ಜನ್ಮವನ್ನು ಕೊಡುವಂಥದ್ದೇ ಹಿಂದೂ ಧರ್ಮದಲ್ಲಿ ಅತ್ಯುತ್ತಮವಾದಂತಹ ಅಂತಿಮ ಗುರಿ ಅಂತ ನಾವು ಇಲ್ಲಿ ತಿಳ್ಕೊಳ್ತಾ ಬರೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿ ಬರುತ್ತೆ. ಈ ಒಂದು ಅಂಶದಲ್ಲಿ ನಾವು ನೋಡುವಂಥದ್ದು ಮಗ ಅಥವಾ ಮಗನ ಒಂದು ಜನ್ಮ ಅನ್ನುವಂಥದ್ದು ಧಾರ್ಮಿಕವಾಗಿ ಬಹಳ ಮಹತ್ವದ್ದಾಗಿರುತ್ತೆ ಅನ್ನೋದನ್ನ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬೇಕಾಗುತ್ತೆ. ಯಾಕೆ ಅಂತಂದರೆ ಕೇವಲ ಮಗನು ಮಾತ್ರನೇ ದಂಪತಿಗಳಿಗೆ ಮೋಕ್ಷವನ್ನು ಸಾಧಿಸಿಕೊಡ್ತಾನೆ ಅನ್ನುವಂತಹ ಒಂದು ನಂಬಿಕೆ ಹಿಂದೂ ಧರ್ಮದಲ್ಲಿ ಇರುವಂಥದ್ದು. ಈ ಎಲ್ಲ ನಂಬಿಕೆಗಳು ಇರೋದ್ರಿಂದಲೇ ಹಿಂದೂ ವಿವಾಹವನ್ನು ಒಂದು ಪವಿತ್ರ ಸಂಸ್ಕಾರ ಅಂತ ನಾವು ಇಲ್ಲಿ ಹೇಳ್ತಾ ಬರುವಂಥದ್ದು. ಮುಂದುವರೆದು ನಾವು ನೋಡೋದೇ ಆದರೆ ವಿವಾಹದ ಮೂಲಕ ಅನೇಕ ರೀತಿಯ ಶರೀರ ಸಂಸ್ಕಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಶರೀರ ಸಂಸ್ಕಾರಗಳು ಅಂತ ಹೇಳಿದ್ರೆ ಯಾವುದೇ ಒಂದು ದೇಹವನ್ನು ಪವಿತ್ರಗೊಳಿಸೋದು ಅನ್ನುವಂತಹ ಒಂದು ಅರ್ಥ ಬರುವ ಹಾಗೆ. ಸೊ ಇಲ್ಲಿ ನಾವು ನೋಡುವಂಥದ್ದು ಈ ಒಂದು ಅನೇಕ ಸಂಸ್ಕಾರಗಳ ಮೂಲಕ ಯಾವುದೇ ಒಂದು ವ್ಯಕ್ತಿಗೆ ಆಧ್ಯಾತ್ಮಿಕ ಅನುಗ್ರಹ ಸಿಕ್ಕತ್ತೆ ಅನ್ನುವಂತಹ ಒಂದು ಸಂಕೇತ ನಾವು ಅಲ್ಲಿ ನೋಡ್ತಾ ಬರುವಂಥದ್ದು. ಸಂಸ್ಕಾರ ಅಂತ ಹೇಳುವಂಥದ್ದು ನಮ್ಮಲ್ಲಿಯ
ಒಂದು ಧಾರ್ಮಿಕತೆಯನ್ನು ತೋರಿಸ್ಕೊಡೋದಕ್ಕೆ ಅಥವಾ ಮತ್ತೊಬ್ಬರಿಗೆ ತಿಳಿಯಪಡಿಸೋದಕ್ಕೆ ನಾವು ಈ ಒಂದು ಸಂಸ್ಕಾರಗಳನ್ನು ಖಂಡಿತವಾಗಲೂ ಮನಸೋ ಇಚ್ಛೆ ಅದನ್ನು ನಡೆಸ್ಕೊಂಡು ಹೋಗುವಂಥದ್ದು ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಬರುವಂಥದ್ದು. ಅಲ್ಲಿ ನಾವು ನೋಡುವಂಥದ್ದು ನವಜಾತ ಪೂರ್ವ ಸಂಸ್ಕಾರಗಳಲ್ಲಿ ಗರ್ಭಧಾನ, ಸೀಮಂತ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ವಿವಾಹದ ನಂತರದಲ್ಲಿ ನಾವು ನೋಡುವಂಥದ್ದು. ಈ ಒಂದು ಆಚರಣೆಗಳ ಮೂಲಕ ಆ ಒಂದು ದೇಹ ಪವಿತ್ರಗೊಳ್ಳುತ್ತೆ ಅನ್ನುವಂಥದ್ದನ್ನು ನಮ್ಮಲ್ಲಿ ನಂಬಿಕೆಯನ್ನು ಮಾಡ್ಕೊಂಡಿರುವಂಥದ್ದು. ಬಾಲ್ಯದ ಸಂಸ್ಕಾರಗಳು ಅಂತ ಬಂದಾಗ ಯಾವುದೇ ಒಂದು ಅಂದರೆ ಗರ್ಭಧಾನ ನಡೆದ ನಂತರದಲ್ಲಿ ಮಗುವಿನ ಜನನವಾಗುವಂಥದ್ದು. ಮಗುವಿನ ಜನನದಲ್ಲಿ ಅಲ್ಲಿ ನಾವು ನೋಡುವಂಥದ್ದು ನಾಮಕರಣ ಮಾಡುವಂಥದ್ದು, ಮಗುವಿಗೆ ಅನ್ನಪ್ರಾಶನ ಮಾಡುವಂಥದ್ದು. ಆ ನಂತರದಲ್ಲಿ ಚೂಡಾಕರ್ಮ ಅಂದರೆ ಗಲಗ್ರಂಥಿ ಅಂತ ಹೇಳಿದ್ರೆ ಕೂದಲನ್ನು ದೇವರಿಗೆ ಸಮರ್ಪಣೆ ಮಾಡುವಂಥದ್ದು, ಕೇಶಮುಂಡನ ಅಂತ ಏನು ಹೇಳ್ತೀವಿ ಅದು. ಆ ನಂತರದಲ್ಲಿ ಕರ್ಣವೇದ, ಕಿವಿಗಳನ್ನು ಚುಚ್ಚುವಂಥದ್ದು. ಇವು ಎಲ್ಲವನ್ನ ಹೆಚ್ಚು ಕಡಿಮೆ ಹಿಂದೂ ಧರ್ಮದಲ್ಲಿ ಒಂದು ಮ್ಯಾಟರ್ನಲ್ ಅಂಕಲ್, ಸೋದರ ಮಾವನ ಒಂದು ಅಸ್ತಿತ್ವದಲ್ಲಿ ಹೆಚ್ಚು ಕಡಿಮೆ ನಡೆಯುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಆ ನಂತರದಲ್ಲಿ ನಡೆಯುವಂಥದ್ದು ಶೈಕ್ಷಣಿಕ ಸಂಸ್ಕಾರಗಳು. ಅದು ಅನೇಕ ಜನರಿಗೆ ಗೊತ್ತಿರೋ ಹಾಗೆ ವಿದ್ಯಾರಂಭವನ್ನು ಮಾಡುವಂಥದ್ದು ಮತ್ತು ಉಪನಯನವನ್ನು ಮಾಡುವಂಥದ್ದು. ಕೆಲವು ಕಲ್ಚರ್ನಲ್ಲಿ ಇರದಲೇ ಇರಬಹುದು, ಕೆಲವು ಕಲ್ಚರ್ನಲ್ಲಿ ಇವುಗಳನ್ನು ಪ್ರಾಕ್ಟೀಸನ್ನು ಮಾಡ್ತಾ ಇರಬಹುದು. ಆದರೆ ಶೈಕ್ಷಣಿಕ ಸಂಸ್ಕಾರ ಅನ್ನುವಂಥದ್ದು ವಿಧಿವಿಧಾನಗಳ ಮೂಲಕವೇ ಕೆಲವು ಧರ್ಮದಲ್ಲಿ ಮಾಡಿದ್ರೆ, ಇನ್ನು ಕೆಲವು ಧರ್ಮಗಳಲ್ಲಿ ಬೇರೆ ರೀತಿಯಲ್ಲಿ ಅದನ್ನು ಆಚರಣೆ ಮಾಡ್ತಾ ಬರುವಂಥದ್ದು. ಇನ್ನು ಕೊನೆಯದಾಗಿ ನಾವು ನೋಡುವಂಥದ್ದು ಇತರ ಸಂಸ್ಕಾರಗಳಲ್ಲಿ ವಿವಾಹ ಅನ್ನುವಂಥದ್ದು ಆ ನಂತರದಲ್ಲಿ ಆಗ್ತಾ ಹೋಗುತ್ತೆ ಮತ್ತು ಅಂತ್ಯಕ್ರಿಯೆ ನಡೆಯುವಂಥದ್ದು ಡೆತ್ನ ನಂತರದಲ್ಲಿ ಆಗುವಂಥದ್ದು. ಸೊ ಹೀಗೆ ನಾವು ಅನೇಕ ರೀತಿಯಾದಂತಹ ಸಂಸ್ಕಾರಗಳನ್ನು ನಾವು ಇಲ್ಲಿ ನೋಡ್ತಾ ಬರ್ತೇವೆ. ಈ ಎಲ್ಲ ಸಂಸ್ಕಾರಗಳ ಮೂಲಕ ನಾವು ನೋಡುವಂಥದ್ದು ಒಂದು ದೇಹ ಪವಿತ್ರಗೊಳ್ಳುತ್ತೆ ಅನ್ನುವಂಥದ್ದು. Sharira sanskaras are going to sanctify the body, where we are talking about the prenatal sanskaras like Garbhadhana, Simanta, that is nothing but the baby shower function or baby shower aspect. And then the childhood sanskaras, we say that there is going to be a naming ceremony, that is Namakarna. There is going to be a Annaprashana, where we are going to feed the baby with the rice for the first time. Chuda Karma, where we are talking about the Keshamundana ceremony, and then the Karnaveda, where we are piercing the ear. All these ceremonies take place in the presence of maternal uncle. The educational sanskaras like Vidyarambha, Upanayana are also performed. This may or may not be followed in all the religions, but then in most of the religions these sanskaras are performed in different ways. The other sanskaras, like after the marriage, there is going to be lifelong life is there, and then after the death there is going to be a funeral ceremony. All these are the ones which are going to bring the sanctification to the body, and for all these things marriage is more important. That is why marriage is considered to be the sacrament in Hindus. Then we are also talking about Panchamahayagnas. ಪಂಚಮಹಾಯಜ್ಞ ಅಂತ ಹೇಳಿದಾಗ ಹಿಂದೂ ಧರ್ಮದಲ್ಲಿ ಗೃಹಸ್ಥಾಶ್ರಮಕ್ಕೆ ಬಂದ ನಂತರದಲ್ಲಿ ಈ ಒಂದು ಯಜ್ಞಗಳನ್ನು ಆಚರಣೆ ಮಾಡುವಂಥದ್ದು ಅಥವಾ ಪರ್ಫಾರ್ಮ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದು ಋಷಿಗಳು, ದೇವರುಗಳು ಅನೇಕ ರೀತಿಯ ಆತ್ಮಗಳಿಗೆ ಅಥವಾ ಅನೇಕ ರೀತಿಯ ಒಂದು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಒಂದು ಏನಂತ ಹೇಳ್ತೇವೆ ಕರ್ಮವನ್ನು ನಿಭಾಯಿಸ್ಕೊಂಡು ಬರುವಂಥದ್ದು. ಆಲ್ ದ ಡೆಟ್ಸ್ ಹ್ಯಾವ್ ಟು ಬಿ ರೀಪೇಯ್ಡ್ ಟು ರಿಷೀಸ್, ಗಾಡ್ಸ್ ಆ್ಯಂಡ್ ಟು ದ ಸ್ಪಿರಿಟ್ಸ್ and to one's own fellow men. All these things are more important, and if at all these have to be performed, it is possible only with the help of a wife or with the company of wives. That is why marriage is deemed to be the religious obligation. ವಿವಾಹವಾದ ನಂತರದಲ್ಲಿ ಅರ್ಧಾಂಗಿಯ ಸಹವಾಸದಲ್ಲಿ ಮಾತ್ರವೇ ಇವೆಲ್ಲವುಗಳನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಧರ್ಮದಲ್ಲಿ ಬರೆದಿರುವುದರಿಂದಲೇ ವಿವಾಹವನ್ನು ಧಾರ್ಮಿಕ ಬಾಧ್ಯತೆ ಅಂತ ಪರಿಗಣನೆ ಮಾಡುವಂಥದ್ದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ. ಹಾಗಾಗಿ ಹಿಂದೂ ಧರ್ಮದಲ್ಲಿ ವಿವಾಹವನ್ನು ಒಂದು ಪವಿತ್ರ ಸಂಸ್ಕಾರ ಅಂತ ಕರಿತಾ ಬರುವಂಥದ್ದು. ವಿವಾಹದ ಉದ್ದೇಶಗಳು ಎಲ್ರಿಗೂ ಗೊತ್ತಿರೋ ಹಾಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲವುಗಳು ಇರುವಂಥದ್ದು. ಸೊ ಇಲ್ಲಿ ನಾವು ನೋಡುವಂಥದ್ದು ಧರ್ಮ ಅಂತ ಹೇಳಿದರೆ ಇದಕ್ಕೆ ಒಂದು ಪ್ರಧಾನವಾದ ಸ್ಥಾನವನ್ನು ನೀಡಿರುವಂಥದ್ದು. ಕೇವಲ ಜೀವನವನ್ನು ನಡೆಸೋದಕ್ಕೋಸ್ಕರವಾಗಿ ನಡೆಸೋದೇ ಅಲ್ಲದೆ
ಧರ್ಮ ಅಂದರೆ ಪ್ರತಿಯೊಂದು ಸಂಬಂಧಗಳಿಗೂ ನಿಷ್ಠೆಯಿಂದ ಇರುವಂತಹದ್ದು, ಕರ್ತವ್ಯವನ್ನು ಸರಿಯಾಗಿ ಮಾಡುವಂತಹದ್ದನ್ನು ಧರ್ಮ ಅನ್ನೋ ಒಂದು ಅರ್ಥದಲ್ಲಿ ನಾವು ಇಲ್ಲಿ ಹೇಳ್ತಾ ಬರುವಂಥದ್ದು. ಧರ್ಮ ಈಸ್ ದಿ ಗಿವನ್ ದಿ ಪ್ರೈಮ್ ಪ್ಲೇಸ್ ವೇರ್ ದಿ vivaha is taking place, and then dharma is happening with the help of the proper maintenance of the relationships in with any person by the human being. And then K.M. Kapadia sums it up saying that marriage was desired not so much for only sexual gratification or for progeny, but it is for the fulfillment of religious duties. ಕಪಾಡಿಯರವರ ಪ್ರಕಾರ ವಿವಾಹ ಅನ್ನುವಂಥದ್ದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥದ್ದು ಧಾರ್ಮಿಕ ಕರ್ತವ್ಯಗಳನ್ನು ನಿಭಾಯಿಸುವಂತಹ ಒಂದು ಕಾರಣಕ್ಕಾಗಿಯೇ ಹೊರತು ಲೈಂಗಿಕಾಸಕ್ತಿ ಅಥವಾ ಸಂತಾನೋತ್ಪತ್ತಿ ಮಾತ್ರವೇ ಅಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿರುವಂಥದ್ದನ್ನು ನಾವು ನೋಡುವಂಥದ್ದು. ಸೊ ಈ ಒಂದು ಉದ್ದೇಶಗಳನ್ನು ಈಡೇರಿಸೋದಕ್ಕೋಸ್ಕರವಾಗಿ ವಿವಾಹವನ್ನು ಮಾಡ್ತಾರೆ ಅಂತ ಬಂದಾಗ ಅಲ್ಲಿ ಸಹ ನಾವು ಹೇಳ್ತಾ ಬರಬಹುದು ವಿವಾಹ ಅನ್ನುವಂಥದ್ದು ಒಂದು ಪವಿತ್ರವಾದಂತಹ ಸಂಸ್ಕಾರ ಅಂತ ಹೇಳಿ. Then we talk about the faithfulness. Dharmashastras say that both husband and wife must be faithful to each other like a oxen and a yoke. They should not get separated. If they are going to get separated, there is no work is going to happen. They should work together. Similarly, even the husband and wife also have to work together in order to continue the family for the rest of the life. ನೊಗಗಳಲ್ಲಿ ಎತ್ತುಗಳನ್ನು ಹೇಗೆ ನಾವು ನೋಡ್ತೀವೋ ಹಾಗೆಯೇ ಗಂಡ ಅಥವಾ ಹೆಂಡತಿ ಅಥವಾ ಪತಿ ಮತ್ತು ಪತ್ನಿ ಅನ್ನುವಂಥವರು ಪರಸ್ಪರ ನಂಬಿಕೆಯಿಂದ ಇರಬೇಕು, ನಿಷ್ಠೆಯಿಂದ ಇರಬೇಕು ಅಂತ ಧರ್ಮಶಾಸ್ತ್ರಗಳು ಹೇಳ್ತಾ ಬರುತ್ತೆ. ಅವರನ್ನು ಬೇರ್ಪಡಿಸಿದರೆ ಯಾವುದೇ ರೀತಿಯಾದಂತಹ ಕುಟುಂಬ ಅನ್ನುವಂಥದ್ದು ಮುಂದುವರೆಯಲಾರದು ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರ್ತೇವೆ. ಹಾಗಾಗಿ ಆ ಒಂದು ಇಬ್ಬರನ್ನು ನಾವು ನಿಷ್ಠೆಯಿಂದ ಇರುವಂಥವರನ್ನು ಸೆಪರೇಟ್ ಮಾಡಬಾರ್ದು, ಬೇರ್ಪಡಿಸಬಾರ್ದು ಅನ್ನುವಂಥದ್ದು, ಮತ್ತು ಅವರೂ ಸಹ ಪರಸ್ಪರ ನಂಬಿಕೆಯಿಂದ ಇಡೀ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ತೇವೆ. ಈ ನಿಟ್ಟಿನಲ್ಲಿ ವಿವಾಹ ಅನ್ನುವಂಥದ್ದು ಪವಿತ್ರವಾದಂತಹ ಸಂಸ್ಕಾರ ಅನ್ನುವಂಥದ್ದನ್ನು ಮತ್ತೆ ಬಲವಾಗಿ ತೋರಿಸ್ಕೊಡ್ತಾ ಹೋಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬಹುದು. ದೆನ್ ವಿ ಟಾಕ್ ಅಬೌಟ್ ಪುರುಷಾರ್ಥಾಸ್. Purusharthas are more important, as we told in the beginning itself. Wife plays an instrumental role in attaining the goals of life, which are the Purusharthas. ಪುರುಷಾರ್ಥಗಳು ಅನ್ನುವಂಥದ್ದನ್ನೇ ಜೀವನದ ಗುರಿಗಳು ಅಂತ ನಾವು ಹೇಳುವಂಥದ್ದು. ಇವುಗಳನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಪತ್ನಿ ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಣೆ ಮಾಡ್ತಾಳೆ ಅನ್ನುವಂಥದ್ದು ಹಿಂದೂಗಳಲ್ಲಿ ಇರುವಂತಹ ಒಂದು ನಂಬಿಕೆ. ಅದು ಯಾವ್ದ್ಯಾವುದು ಅಂತ ಬಂದಾಗ ನಾವಿಲ್ಲಿ ನೋಡುವಂಥದ್ದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂತ ಹೇಳಿದಾಗ ಇದು ನೀತಿವಂತ ಜೀವನವನ್ನು ನಡೆಸ್ಕೊಂಡು ಹೋಗುವಂಥದ್ದು, ಯಾವುದೇ ಒಂದು ಸಂಬಂಧಕ್ಕೆ ನಿಷ್ಠೆಯಿಂದ ಇರುವಂಥದ್ದು ಮತ್ತು ಸರಿಯಾದಂತಹ ಕರ್ತವ್ಯವನ್ನು ನಿರ್ವಹಣೆ ಮಾಡುವಂಥದ್ದು ಧರ್ಮ. ಅರ್ಥ ಅಂತ ಹೇಳಿದಾಗ ಅಲ್ಲಿ ನಾವು ನೋಡುವಂಥದ್ದು ಬದುಕಿನಲ್ಲಿ ಪ್ರಾಮಾಣಿಕವಾಗಿ ಇರುವಂತಹ ಒಂದು ಅನ್ವೇಷಣೆಯನ್ನು ಮಾಡುವಂಥದ್ದು. ಕಾಮ ಎಲ್ಲ ತಿಳಿದಿರೋ ಹಾಗೆ ಲೈಂಗಿಕ ಆಸಕ್ತಿಗಳನ್ನು ಪೂರೈಸಿಕೊಳ್ಳುವಂಥದ್ದು. ಕೊನೆಯಲ್ಲಿ ನಾವು ನೋಡುವಂಥದ್ದೇ ಮೋಕ್ಷ. ಒಂದು ನಮ್ಮ ಇಡೀ ಜೀವನಕ್ಕೆ ವಿಮೋಚನೆಯನ್ನು ಕೊಡಬೇಕು, ಮೋಕ್ಷವನ್ನು ಕೊಡಬೇಕು ಅಂತ ಹೇಳಿದರೆ ಅದು ಎಲ್ಲ ಒಂದು ಬ್ರಹ್ಮಚರ್ಯಾಶ್ರಮದ ನಂತರದಲ್ಲಿ ನಡೆಯುವಂತಹ ಒಂದು ವಿವಾಹದಿಂದ ಗೃಹಸ್ಥಾಶ್ರಮಕ್ಕೆ ಎಂಟ್ರಿ ಮಾಡಿದ ನಂತರದಲ್ಲಿ ಮಕ್ಕಳಿಗೆ ಜನನವನ್ನು ನೀಡುವುದರ ಮೂಲಕ, ಎಲ್ಲ ಜನ್ರೇಷನನ್ನು ನೋಡ್ಕೊಳ್ಳೋದ್ರ ಮೂಲಕ ತಮ್ಮ ಎಲ್ಲ ಗುರಿಗಳನ್ನು ಸಾಧನೆ ಮಾಡಿದ ನಂತರದಲ್ಲಿ ಕೊನೆಯಲ್ಲಿ ಬರುವಂಥದ್ದೇ ಮೋಕ್ಷ. These are all the important purusharthas which we are talking about. Dharma is the righteous action which we have to perform for each and every relationship in our life, which cannot be completed without the the entry of wife into a man's life. Artha is the honest pursuit of living, where we are supposed to lead our life in a honest manner and then do justice to each and every relationship. Kama is the fulfillment of sexual desires that is happening through marriage, and moksha is the salvation, the liberation to the human life, which we are going to attain at the end after the
marriage, brahmacharya ashrama, and entering into grihastha ashrama, and then fulfilling all the roles, responsibilities by an individual, ultimately the individual is going to get the moksha. So, with all these aspects, we can say that Hindu marriage is considered to be the sacrament because all these aspects are being followed in Hindu marriage. ಈ ಎಲ್ಲ ರೀತಿಯ ಒಂದು ಅಂಶಗಳನ್ನು ನಡೆಸ್ಕೊಂಡು ಹೋಗೋದ್ರಿಂದಲೇ ಹಿಂದೂ ವಿವಾಹ ಅನ್ನುವಂಥದ್ದು ಪವಿತ್ರವಾದಂತಹ ಸಂಸ್ಕಾರ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು. Dear students, this is all for the day's class. In the next day's class, we are going to talk about in a different aspect. Thank you very much.